ನಮಸ್ಕಾರ. ಈ ಕರಾರು ಒಂದರ ವಿಷಯವಾಗಿ 3ನೇ ಯೂನಿಟಿನ ಇನ್ನೊಂದು ವಿಡಿಯೋ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇವತ್ತಿನ ವಿಷಯ ಕೂಡ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟು. ಇದರಲ್ಲಿ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ರೆಸಿಪ್ರೋಕಲ್ ಕಾಂಟ್ರಾಕ್ಟ್ಸ್. ಇವತ್ತಿನ ವಿಷಯ ಹೇಗೆ ಅಂತಂದರೆ ಪರಸ್ಪರ ಕಾರ್ಯನಿರ್ವಹಣೆ, ಅಂದರೆ ಒನ್ ಈಸ್ ಲಿಂಕ್ಡ್ ವಿತ್ ದ ಅದರ್ ಅಂತ ಹೇಳ್ತಾರೆ. ಯಾವುದೇ ಒಂದು ಕಾಂಟ್ರಾಕ್ಟಲ್ಲಿ ನೀವು ಪರ್ಫಾರ್ಮೆನ್ಸ್ ಪ್ರಾಮಿಸ್ ಮಾಡಬೇಕಂದ್ರೆ ಪ್ರಾಮಿಸ್ಗೆ ಕಂಡೀಷನ್ ಹಾಕಿರ್ತೀರಿ, ಆ ಕಂಡೀಷನ್ ಫುಲ್ಫಿಲ್ ಆಗಬೇಕು. ದಟ್ ಈಸ್ ದಿ ಕಾನ್ಸೆಪ್ಟ್ ಆ್ಯಂಡ್ ದೋಸ್ ಥಿಂಗ್ಸ್ ವಿ ಕ್ಯಾನ್ ಡಿಸ್ಕಸ್ ಫ್ರಮ್ ಸೆಕ್ಷನ್ 51 to 54. 51ರಿಂದ 54 ತನಕ ನಾವು ಇದನ್ನು ಡಿಸ್ಕಸ್ ಮಾಡ್ತೀವಿ. ಮತ್ತು ಐ ಆಮ್ ಡಿಸ್ಕಸಿಂಗ್ 57 ಆ್ಯಂಡ್ 58 ಆಲ್ಸೋ. ವಿ ಆರ್ ಡಿಸ್ಕಸಿಂಗ್ 57 ಆ್ಯಂಡ್ 58. ನಿಮಗೆ ರೆಸಿಪ್ರೋಕಲ್ ಕಾಂಟ್ರಾಕ್ಟ್ ಮೇಲೆ ನಿಮಗೆ ಲಾಂಗ್ ಆನ್ಸರ್ ಪ್ರಶ್ನೆನೂ ಬರ್ಬೋದು, ಶಾರ್ಟ್ ಆನ್ಸರ್ ಪ್ರಶ್ನೆನೂ ಬರ್ಬೋದು. ಆದ್ದರಿಂದ ಯು ಹ್ಯಾವ್ ಟು ಕವರ್ ಆಲ್ ದೀಸ್ ರೇಂಜ್ ಆಫ್ ಸೆಕ್ಷನ್ಸ್ ಅಂತ ಹೇಳ್ತಾ ಇವತ್ತಿನ ಈ ಪಾಠವನ್ನು ಪ್ರಾರಂಭ ಮಾಡ್ತೀನಿ. ದಿಸ್ ಈಸ್ ಅ ಪಾರ್ಟ್ ಆಫ್ ಅವರ್ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್. ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ನಲ್ಲಿ ಇದು ಕೂಡ ಒಂದು ಭಾಗ. ಈ ಡಿಸ್ಚಾರ್ಜ್ ಬೈ ಅಗ್ರಿಮೆಂಟ್ ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀವಿ. ವಿ ಆರ್ ಡಿಸ್ಕಸಿಂಗ್ ದೀಸ್ ಸೆಕ್ಷನ್ಸ್ 51, 52, 53, 54 ಆ್ಯಂಡ್ ಆಲ್ಸೋ 57 ಆ್ಯಂಡ್ 58. 51 ಏನು ಹೇಳುತ್ತೆ? ಸೈಮಲ್ಟೇನಿಯಸ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡುತ್ತೆ. ಸಮಕಾಲೀನ ವಾಗ್ದಾನಗಳು. ಈ ಕ್ಯಾಶ್ ಆನ್ ಡೆಲಿವರಿ ಅಂತೀವಲ್ವಾ, ಇಟ್ ಈಸ್ ಸೇಮ್ ಕಾನ್ಸೆಪ್ಟ್. 52 ಏನು ಹೇಳುತ್ತೆ ಅಂತಂದರೆ ಆರ್ಡರ್ ಆಫ್ ಪರ್ಫಾರ್ಮೆನ್ಸ್. ಅಲ್ಲಿ ಒಂದು ರೀತಿಯಲ್ಲಿ ನಾವು ಪರ್ಫಾರ್ಮೆನ್ಸ್ ಸೀಕ್ವೆನ್ಸ್ ಇರುತ್ತೆ, ಆ ಸೀಕ್ವೆನ್ಸ್ ಪ್ರಕಾರ ಎಲ್ಲ ನಡಿಬೇಕು. ದಟ್ ಈಸ್ ಆರ್ಡರ್ ಆಫ್ ಪರ್ಫಾರ್ಮೆನ್ಸ್. ಆ್ಯಂಡ್ 53 ಏನು ಹೇಳುತ್ತೆ ಅಂತಂದರೆ ಕಾಂಟ್ರಾಕ್ಟ್ ಮಾಡುವಂಥ ಪಾರ್ಟಿಗಳಲ್ಲಿ ಒಬ್ಬ ಪಾರ್ಟಿ ಪರ್ಫಾರ್ಮ್ ಮಾಡೋಕ್ಕೆ ಬಿಡೋದಿಲ್ಲ. ಹಿ ವಿಲ್ ನಾಟ್ ಅಲೌ ಟು ಪರ್ಫಾರ್ಮ್. ಅದು ದೆನ್ ಇನ್ನು ಕೆಲವು ಸಂದರ್ಭದಲ್ಲಿ ಪರ್ಫಾರ್ಮ್ ಮಾಡೋಕ್ಕಾಗೋದಿಲ್ಲ, ಫೇಲಿಯರ್ ಟು ಪರ್ಫಾರ್ಮ್. ಅವಲಂಬಿತ ವಾಗ್ದಾನಗಳನ್ನು ಈಡೇರಿಸಲಿಕ್ಕೆ ಆಗೋದಿಲ್ಲ. ವಾಗ್ದಾನಗಳು ಈಡೇರಿಸಲು ಸಾಧ್ಯ. ಫೇಲಿಯರ್ ಟು ಪರ್ಫಾರ್ಮ್ ಡಿಪೆಂಡೆಂಟ್ ಪ್ರಾಮಿಸ್. ವಾಗ್ದಾನಗಳು ಮಾಡದಿರುವುದು ಅಥವಾ ನಾವೇನು ಹೇಳ್ಬೋದು ಅಂದರೆ ಈಡೇರಿಸದಿರುವುದು ಅಂತ ಹೇಳಿದರೆ ಸರಿಯಾಗುತ್ತೆ. ಈಡೇರಿಸದೇ ಇರುವುದು. ವಾಗ್ದಾನಗಳು ಈಡೇರಿಸದೆ ಇರುವುದು. ಆಮೇಲೆ ಈ ಕೆಲವೊಂದು ಏನಾಗುತ್ತೆ ಅಂತಂದರೆ ನಿಮ್ಮ ರೆಸಿಪ್ರೋಕಲ್ ಇದು ಕಾನೂನುಬದ್ಧವಾಗಿರ್ಬೋದು, ಕಾನೂನು ಬಾಹಿರವಾಗಿರ್ಬೋದು. ಅದರ ಬಗ್ಗೆ ನಾವು 57 ಮತ್ತು 58ನಲ್ಲಿ ಪರ್ಫಾರ್ಮೆನ್ಸ್ ಬಗ್ಗೆ ನೋಡ್ತೀವಿ. ಸೊ ಒಂದೊಂದಾಗಿ ವಿವರವಾಗಿ ನೋಡ್ತಾ ಹೋಗೋಣ. ಪರೀಕ್ಷೆಯಲ್ಲಿ ನೀವು ಎಲ್ಲನೂ ನೆನಪಿಟ್ಕೊಳ್ಳದೆ ಹೋದ್ರೂ ಕೂಡ ಈ ಒಂದು ವಿಷಯದಲ್ಲಿ ನೀವು ರೇಂಜ್ ಆಫ್ ಸೆಕ್ಷನ್ಸ್ ಬರೀಬೇಕು. ಸೆಕ್ಷನ್ 51 to 54 ಆ್ಯಂಡ್ 57, 58 ಈ ರೀತಿ ಬರೆದ್ರೂ ಸಾಕಾಗುತ್ತೆ. ದಟ್ ಈಸ್ ಬೆಟರ್. ಎಲ್ಲವನ್ನೂ ನಾವು ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ, ಬಟ್ ಕಾನ್ಸೆಪ್ಟನ್ನ ನೀವು ಪ್ಯಾರಾವೈಸ್ ಬರಿಬೋದು. ಕಾನ್ಸೆಪ್ಟ್ಗಳನ್ನು ಪ್ಯಾರಾವೈಸ್ ಬರಿಬೋದು. ಇದಕ್ಕೆ ನಾವು ಇಂಟ್ರಡಕ್ಷನ್ ಮಾಡೋದು ಅಂತಂದರೆ ರೆಸಿಪ್ರೋಕಲ್ ಪ್ರಾಮಿಸಸ್ ಈಕ್ವಲ್ಸ್ ಪ್ರಾಮಿಸಸ್ ಫಾರ್ಮಿಂಗ್ ದ ಕನ್ಸಿಡ್ರೇಷನ್ ಆರ್ ಪಾರ್ಟ್ ಆಫ್ ದ ಕನ್ಸಿಡ್ರೇಷನ್ ಟು ಈಚ್ ಅದರ್. ಇಲ್ಲಿ ಕನ್ಸಿಡ್ರೇಷನ್ನು ಮತ್ತು ಪ್ರಾಮಿಸು ಏನಾಗ್ತವೆ? ಲಿಂಕ್ ಆಗ್ತವೆ. ಪ್ರಾಮಿಸಸ್ ಫಾರ್ಮಿಂಗ್ ದ ಕನ್ಸಿಡ್ರೇಷನ್ ಆರ್ ಪಾರ್ಟ್ ಆಫ್ ದ ಕನ್ಸಿಡ್ರೇಷನ್ ಫಾರ್ ಈಚ್ ಅದರ್. ಒಂದು ಇನ್ನೊಂದನ್ನು ಅವಲಂಬಿಸಿರ್ತದೆ. ಪರಸ್ಪರ ವಾಗ್ದಾನ ಅಂತಂದರೆ ಪರಸ್ಪರ ಪರಿಗಣನೆ ಅಥವಾ ಪರಿಗಣನೆಯ ಭಾಗವಾದ ವಾಗ್ದಾನಗಳು. ಏನು ನೀವು ಪ್ರಾಮಿಸ್ ಮಾಡಿರ್ತೀರಿ ಅದಕ್ಕೂ ಮತ್ತು ಕನ್ಸಿಡ್ರೇಷನ್ಗೂ ಡೈರೆಕ್ಟ್ ಲಿಂಕ್ ಇರ್ತದೆ. ಆ ಲಿಂಕ್ ಇರುವಂತಹ ಪ್ರಸಂಗಗಳು ಅಂತ ಹೇಳೋದು. ಕವರ್ಡ್ ಅಂಡರ್ ದೀಸ್ ಸೆಕ್ಷನ್ಸ್ 51 to 54, 51ರಿಂದ 54ರವರೆಗೆ ಮತ್ತು 57, 58 ನಾವಿಲ್ಲಿ ನೋಡಬೇಕಾಗ್ತದೆ. ಮತ್ತು ರೆಸಿಪ್ರೋಕಲ್ ಕಾಂಟ್ರಾಕ್ಟ್ಗಳನ್ನು 3 ಕ್ಲಾಸ್ಗಳಾಗಿ ನೀವು ವಿಂಗಡಿಸ್ಬೋದು. ಒಂದು ಸಮಕಾಲೀನ, ಇನ್ನೊಂದು ಪರ್ಫಾರ್ಮೆನ್ಸ್ ಮೇಲೆ ಮೊದಲೇ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗಿರುತ್ತೆ, ಮೂರನೇದು ಇಂಡಿಪೆಂಡೆಂಟು ಇರುತ್ತೆ. ಈ ರೀತಿ 3 ಭಾಗಗಳನ್ನ ಮಾಡ್ಬೋದು. ಬಟ್ ಈ ಸೆಕ್ಷನ್ಗಳಲ್ಲಿ ಏನೇನು ಹೇಳುತ್ತೆ ಅನ್ನೋದನ್ನು ನಾವು ಒಂದೊಂದಾಗಿ ನಿಮಗೆ ವಿವರಣೆ ಕೊಡ್ತಾ ಹೋಗ್ತೀನಿ. ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ಪ್ರಮುಖವಾದ ಇಲಸ್ಟ್ರೇಷನ್ ಇದ್ದಾವೆ, ಅವುಗಳನ್ನು ನಾನಿಲ್ಲಿ ಚರ್ಚೆ ಮಾಡ್ತೀನಿ. ಸೆಕ್ಷನ್ನಲ್ಲಿರ್ತಕ್ಕಂಥ ಇಲಸ್ಟ್ರೇಷನ್ಗಳನ್ನು ಕೂಡ ಇಲ್ಲಿ ನಾನು ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತೀನಿ.
51 ಏನು ಹೇಳುತ್ತೆ ನೋಡೋಣ. ವೆನ್ ಕಾಂಟ್ರಾಕ್ಟ್ ಕನ್ಸಿಸ್ಟ್ಸ್ ಆಫ್ ರೆಸಿಪ್ರೋಕಲ್ ಪ್ರಾಮಿಸಸ್ ಟು ಬಿ ಪರ್ಫಾರ್ಮ್ಡ್ ಸೈಮಲ್ಟೇನಿಯಸ್ಲಿ, ಎರಡೂ ಒಂದೇ ಸಲ ನಡಿಬೇಕು. ಯಾವುದೋ ಅಂಗಡಿಗೆ ಹೋಗಿ ನೀವೇನು ವ್ಯಾಪಾರ ಮಾಡ್ತಿರಲ್ಲ, ಕ್ಯಾಶ್ ಆ್ಯಂಡ್ ಕ್ಯಾರಿ, ದಟ್ ಈಸ್ ಸೆಕ್ಷನ್ 51. ವಾಟ್ ಈಸ್ ದ್ಯಾಟ್? Performed simultaneously. No promiser need to perform unless the promisee is ready and willing to perform his part. ನೀವು ಅಂಗಡಿಗೆ ಹೋಗ್ತೀರಿ, 1 kg ಸಕ್ಕರೆ ಕೊಡು ಅಂತ ಹೇಳ್ತೀರಿ, ಅವನು 40 ರೂಪಾಯಿ ಕೊಡಿ ಅಂತ ಹೇಳ್ತಾನೆ. ಸೊ ಯು ಆರ್ ಆ್ಯಕ್ಚುಲಿ ಆಫರಿಂಗ್ ಹಿಮ್ ಆ್ಯಂಡ್ ಹೀ ಈಸ್ ಆಲ್ಸೋ ಆಫರಿಂಗ್ ಯು. ನನಗೆ 40,000 ರೂಪಾಯಿ ಕೊಡಿ ಅಂತ ಹೇಳಿ ನಿಮ್ಮನ್ನು ಕೇಳ್ತಾನೆ, 40 ರೂಪಾಯಿ ಕೊಡಿ ಅಂತ ನಿಮ್ಮನ್ನು ಕೇಳ್ತಾನೆ, 1 kg ಸಕ್ಕರೆ ಕೊಡಿ ಅಂತ ನೀವು ಕೇಳ್ತೀವಿ. ಎರಡೂ ಸೈಮಲ್ಟೇನಿಯಸ್ ಆಗಿ ನಡೀತೆ. ಸಿಂಪಲ್, ವೆರಿ ಸಿಂಪಲ್. ಕ್ಯಾಶ್ ಆ್ಯಂಡ್ ಕ್ಯಾರಿ ಅಂತ ಹೇಳ್ಬೋದು ನಾವು ಯಾವುದೇ. ಅಥವಾ ನಾನು 1 ಮೂಟೆ ಗೋಧಿ ಕೊಡ್ತೀನಿ, ನೀನು 1 ಮೂಟೆ ಜೋಳ ಕೊಡು ಅಂತ ಹೇಳಿನೂ ಮಾಡ್ಕೋಬೋದು. ಎರಡೂ ಸೈಮಲ್ಟೇನಿಯಸ್ ಆಗಿ ಎಕ್ಸ್ಚೇಂಜ್ ಆಗಬೇಕು. ದಟ್ ಈಸ್ ವಾಟ್ ಈಸ್ ಸೆಕ್ಷನ್ 51. ವೆರಿ ಸಿಂಪಲ್ ಕಾನ್ಸೆಪ್ಟ್. ಒಂದೇ ಸಮಯದಲ್ಲಿ ಪಾಲಿಸಬೇಕಾಗಿದ್ದರೆ ಪ್ರತಿಪಕ್ಷನು ತನ್ನ ಭಾಗವನ್ನು ಪಾಲಿಸಲು ಸಿದ್ಧನಾಗಿದ್ದರಷ್ಟೇ ಕಾರ್ಯನಿರ್ವಹಣೆ ಬಾಧ್ಯವಾಗುತ್ತೆ. ಪ್ರಾಮಿಸಿ ಅಂತ ಹೇಳ್ಬೋದು. ಪ್ರಾಮಿಸರ್ ಆ್ಯಂಡ್ ಪ್ರಾಮಿಸಿ. ವಾಗ್ದಾನ ಮಾಡುವ, ವಾಗ್ದಾನಧಾರಕ, ಎರಡನ್ನೂ ನಾವು ಇಲ್ಲೇ ಹೇಳ್ಬೋದು. ಎ ಆ್ಯಂಡ್ ಬಿ ಕಾಂಟ್ರಾಕ್ಟ್ ದ್ಯಾಟ್ ಎ ಶಾಲ್ ಡೆಲಿವರ್ ಗುಡ್ಸ್ ಟು ಬಿ ಪೇಡ್ ಫಾರ್ ಬಿ ಆನ್ ಡೆಲಿವರಿ. ಏನು ಮಾಡಬೇಕು? ಡೆಲಿವರಿ ಆದ ಕೂಡಲೇ ಏನು ಮಾಡಬೇಕು? ದುಡ್ಡು ಕೊಡಬೇಕು. ಬಿಗೆ ನೀವೇನು ಮಾಡಬೇಕು? ದುಡ್ಡು ಕೊಡಬೇಕು. ದಟ್ಸ್ ಇಟ್. ಎ ನೀಡ್ ನಾಟ್ ಡೆಲಿವರ್, ಏನು ಅಷ್ಟೇ, ದುಡ್ಡು ಕೊಡೋ ತನಕ ಅವೇನು ಡೆಲಿವರ್ ಮಾಡೋ ಅವಶ್ಯಕತೆ ಇಲ್ಲ. ಅನ್ಲೆಸ್ ಬಿ ಈಸ್ ರೆಡಿ ಟು ಪೇ ಆ್ಯಂಡ್ ಬಿ ನೀಡ್ ನಾಟ್ ಪೇ ಅನ್ಲೆಸ್ ಎ ಈಸ್ ರೆಡಿ ಟು ಡೆಲಿವರ್. ಎರಡೂ ಸೈಮಲ್ಟೇನಿಯಸ್ ಆಗಿ ನಡೆಯುವಂಥ ವ್ಯವಹಾರ. ಕ್ಯಾಶ್ ಆನ್ ಡೆಲಿವರಿ, ಇವನ್ ಆನ್ಲೈನ್ ಕೂಡ ಇದೆ. ಕ್ಯಾಶ್ ಆನ್ ಡೆಲಿವರಿ ಈಸ್ ಆನ್ಲೈನ್ ಆಲ್ಸೋ ಇಟ್ ಈಸ್ ದೇರ್. ನೀವು ಕೊಡಲಿಲ್ಲ ಅಂದರೆ ಅವನು ಗೂಡ್ಸ್ ತೊಗೊಂಡು ವಾಪಸ್ ಹೋಗ್ತಾನೆ. That is what is section 51. Very simple. No further explanation is required. Then section 52 ಏನು ಹೇಳುತ್ತೆ? ಆರ್ಡರ್ ಆಫ್ ಪರ್ಫಾರ್ಮೆನ್ಸ್. ಅಂದರೆ ನೀವೇನು ವಾಗ್ದಾನವನ್ನು ಮಾಡ್ತಿರಲ್ಲ, ಅದನ್ನು ಸ್ಟೆಪ್ ಬೈ ಸ್ಟೆಪ್ ನೀವೇನು ಮಾಡಬೇಕು? ಅದನ್ನು ನೀವು ನಿರ್ವಹಿಸ್ತಾ ಹೋಗಬೇಕು. ದಟ್ ಈಸ್ ದಿ ಐಡಿಯಾ ಆಫ್ ಸೆಕ್ಷನ್ 52. ಆರ್ಡರ್ ಆಫ್ ಪರ್ಫಾರ್ಮೆನ್ಸ್, ಕಾರ್ಯನಿರ್ವಹಣೆಯ ಕ್ರಮ ಯಾವ ರೀತಿಯಾಗಿರಬೇಕು ಅಂತ. ವೆನ್ ದ ಆರ್ಡರ್ ಆಫ್ ಪರ್ಫಾರ್ಮೆನ್ಸ್ ಆಫ್ ರೆಸಿಪ್ರೋಕಲ್ ಪ್ರಾಮಿಸ್ ಈಸ್ ಎಕ್ಸ್ಪ್ರೆಸ್ಲಿ ಫಿಕ್ಸ್ಡ್. ಸಿಂಪಲ್ಲಾಗಿ ನೀವು ಒಂದು ಮನೆ ಕಟ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ಒಂದು ಫೌಂಡೇಶನ್ ಲೆವೆಲ್ ಇರುತ್ತೆ, ಇನ್ನೊಂದು ಪ್ಲಿಂತ್ ಲೆವೆಲ್ ಇರುತ್ತೆ, ಇನ್ನೊಂದು RCC ಲೆವೆಲ್ ಇರುತ್ತೆ, ಅದಾದಮೇಲೆ ಕಂಪ್ಲೀಟ್ ಪ್ಲಾಸ್ಟ್ರಿಂಗ್ ಲೆವೆಲ್ ಇರುತ್ತೆ, ಅದಾದಮೇಲೆ ಪೇಂಟಿಂಗ್ ಇರುತ್ತೆ, ಆಮೇಲೆ ನಿಮಗೇನು ಯು ಕ್ಯಾನ್ ಹ್ಯಾವ್ ಪ್ಲಂಬಿಂಗ್, ಯು ಕ್ಯಾನ್ ಹ್ಯಾವ್ ಎಲೆಕ್ಟ್ರಿಕಲ್. ಈ ಎಲ್ಲ ವರ್ಕ್ಗಳಿಗೂ ನೀವೇನು ಮಾಡ್ಬೋದು? ಒಂದೊಂದೇ ಸ್ಟೇಜ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಫಸ್ಟ್ ಇನ್ಸ್ಟಾಲ್ಮೆಂಟ್ನ ನೀವು ಪೇ ಮಾಡಬೇಕಿರುತ್ತೆ ಅಂತ ಇಟ್ಕೊಳ್ಳಿ. ಏನು? ಆಫ್ಟರ್ ಪ್ಲಿಂತ್ ನಾನು ಇಷ್ಟು ದುಡ್ಡನ್ನ ಕೊಡ್ತೀನಿ. ಸೊ ಪ್ಲಿಂತ್ ಆದ್ಕೊಳ್ಳೆ ನೀವು ಅಷ್ಟು ದುಡ್ಡು ಕೊಡಬೇಕು. ದೆನ್ ಓನ್ಲಿ ಪರ್ಫಾರ್ಮೆನ್ಸ್ ಯು ಹ್ಯಾವ್ ಪರ್ಫಾರ್ಮ್ಡ್. ಸೊ ವಾಟ್ ಈಸ್ ಹೀಸ್ ನೆಕ್ಸ್ಟ್ ಜಾಬ್? ಟು ಗೋ ಅಪ್ ಟು ಲಿಂಟಲ್ ಲೆವೆಲ್. ಸೊ ಲಿಂಟಲ್ ಲೆವೆಲ್ ಅವನು ಹೋಗೋ ಅವಶ್ಯಕತೆ ಇಲ್ಲ. ಹಿ ನೀಡ್ ನಾಟ್. ನೀವು ದುಡ್ಡು ಕೊಡದೆ ಹೋದರೆ ನಿಮ್ಮ ಮೇಲೆ ಪರ್ಫಾರ್ಮೆನ್ಸ್ ಕೇಸ್ ಆಗ್ತಾನೆ ಹೊರತು ಲಿಂಟಲ್ ಲೆವೆಲ್ ಅವನು ಮಾಡೋದಿಲ್ಲ. ದಿಸ್ ಈಸ್ ವಾಟ್ ಈಸ್ ವೆರಿ ಸಿಂಪಲ್. ಆ ಮನೆ ಕಟ್ಟುವಂಥ ಅಗ್ರಿಮೆಂಟ್ಗಳು ಅದೇ ಥರ ಇರ್ತವೆ. ಅದನ್ನು ನೀವು ಸೆಕ್ಷನ್ 52ಗೆ ಹೋಲಿಸ್ಬೋದು. ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡೋಣ. ಬ್ಯಾಂಕ್ ಆಫ್ ಇಂಡಿಯಾ ವರ್ಸಸ್ ವೇರ್ ದ ಆರ್ಡರ್ ಆಫ್ ಪರ್ಫಾರ್ಮೆನ್ಸ್ ವಾಸ್ ಡಿಟರ್ಮಿನ್ಡ್ ಬೈ ದ ಕಮರ್ಷಿಯಲ್ ನೇಚರ್ ಆಫ್ ಟ್ರಾನ್ಸಾಕ್ಷನ್. ಈ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನಲ್ಲೆಲ್ಲ ಅವ್ರದ್ದೇ ಆದಂತಹ ಒಂದು ಆರ್ಡರ್ ಆಫ್ ಪರ್ಫಾರ್ಮೆನ್ಸ್ ಇರುತ್ತೆ. ಪರಸ್ಪರ ವಾಗ್ದಾನಗಳು ಕಾರ್ಯನಿರ್ವಹಣೆಯ ಕ್ರಮವನ್ನು ಸ್ಪಷ್ಟವಾಗಿ ನಿಗದಿಸಿದ್ದರೆ ಅದೇ ಕ್ರಮದಲ್ಲಿ ಪಾಲಿಸಬೇಕು. ನಾ ಹೇಳಿದ್ನಲ್ಲ ಎಕ್ಸಾಂಪಲ್ ಸೇಮ್. ನಿಗದಿಪಡಿಸದೇ ಇದ್ದರೆ ಅದರಲ್ಲಿ ಇರಲಿಲ್ಲ, ನಿಮ್ಮ ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತೀರಿ, ಬಟ್ ದೇರ್ ಇಸ್ ನೋ ಸಚ್ ಪ್ರೊವಿಷನ್. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಬಿಸ್ನೆಸ್ ಪ್ರಾಕ್ಟೀಸ್ ಏನಿದೆ ಅದನ್ನು ನೋಡ್ಕೋತಾರೆ. ಆ್ಯಸ್ ಪರ್ ಬಿಸ್ನೆಸ್ ಪ್ರಾಕ್ಟೀಸ್ ಅಂಥೇಳಿ ಕಾಂಟ್ರಾಕ್ಟ್ ಲಾ ಹೇಳುತ್ತೆ. ಇಲ್ಲಿ ಎಕ್ಸಾಂಪಲ್ಗಳಿದ್ದಾವೆ. ಐ ಥಿಂಕ್ ದೇರ್ ಆರ್ ಓನ್ಲಿ ಟೂ ಎಕ್ಸಾಂಪಲ್ಸ್ ಐ ಸಪೋಸ್. ಎಸ್, 2 ಎಕ್ಸಾಂಪಲ್ನ ಚೆಕ್ ಮಾಡಿಬಿಡೋಣ ಏನಿದೆ ಅಂತ. ಎ ಆ್ಯಂಡ್ ಬಿ ಕಾಂಟ್ರಾಕ್ಟ್ ದ್ಯಾಟ್ ಎ ಶಾಲ್ ಬಿಲ್ಡ್ ಎ ಹೌಸ್ ಫಾರ್ ಬಿ ಎಟ್ ಎ ಫಿಕ್ಸ್ಡ್ ಪ್ರೈಸ್. ಏನು ಮಾಡಬೇಕು? ಬಿ ಜೊತೆ ಕಾಂಟ್ರಾಕ್ಟ್ ಮಾಡ್ತಾನೆ. ಏನಂತ? ಎ ಕಾಂಟ್ರಾಕ್ಟರ್ ಇಲ್ಲಿ, ಅವನು ಒಂದು ಮನೆ ಕಟ್ಟಬೇಕು. ಏನು? ಬಿ ಒಂದು ಅಮೌಂಟ್ ಫಿಕ್ಸ್ ಮಾಡಿದ್ದೆ, ಅಮೌಂಟಿಗೆ ಮನೆ ಕಟ್ಟಬೇಕು. ಎ ಪ್ರಾಮಿಸ್ ಟು ಬಿಲ್ಡ್ ದ ಹೌಸ್ ಮಸ್ಟ್ ಬಿ ಪರ್ಫಾರ್ಮ್ಡ್ ಬಿಫೋರ್ ಬಿ ಪ್ರಾಮಿಸ್ ಟು ಪೇ ಫಾರ್ ಇಟ್. ನೋಡಿ, ಎ ಪ್ರಾಮಿಸ್ ಟು ಬಿಲ್ಡ್ ದ ಹೌಸ್ ಮಸ್ಟ್ ಬಿ
ಪರ್ಫಾರ್ಮ್ಡ್ ಅಂದರೆ ಬಿ ದುಡ್ಡು ಕೊಡಬೇಕು ಅಂತಂದರೆ ಎ ಏನು ಮಾಡಬೇಕು, ಮನೆ ಕಟ್ಟಿ ಅವನಿಗೆ ಕೊಡಬೇಕು. ಮನೆ ಕಟ್ಟಿ ಕೊಟ್ಟ ಮೇಲೆ ಅವ್ನು ದುಡ್ಡು ಕೊಡ್ತಾನೆ. ದಿಸ್ ಈಸ್ ದ ಆರ್ಡರ್ ಆಫ್ ಪೇಮೆಂಟ್. ದಿಸ್ ಈಸ್ ದ ಅಂದರೆ ಒನ್ ಟೈಮ್ ಪೇಮೆಂಟ್ ಇದು. ಏನು, ಇಲ್ಲಿ ಎ ಮತ್ತು ಬಿ ಮಧ್ಯೆ ಮನೆ ಕಟ್ಟೋದು ಕಾಂಟ್ರಾಕ್ಟ್ ಆಗಿರುತ್ತೆ. ಲೆಟ್ ಅಸ್ ಅಸ್ಯೂಮ್ ದ್ಯಾಟ್ ಫಾರ್ 80 lakhs ಮನೆ ಕಟ್ಟಬೇಕು ಅಂತ ಇಟ್ಕೊಳ್ಳಿ. ಅವನು ಮನೆ ಕಟ್ಟಿ ಇವನಿಗೆ ಕೊಟ್ಟ ಮೇಲೆ ಅವನು ಮನೆ ಡೆಲಿವರಿ ಮಾಡುವಾಗ 80 lakhs ಕೊಡಬೇಕು. ಸೊ ದಟ್ ಈಸ್ ದ ಆರ್ಡರ್. ದಟ್ ಈಸ್ ದ ಆರ್ಡರ್. ಎ ಮತ್ತು ಬಿ ಒಬ್ಬರೊಬ್ಬರಿಗೆ ಒಪ್ಪಂದವನ್ನು ಮಾಡಿಕೊಳ್ಳುತ್ತಾರೆ. ಅದರಲ್ಲಿ ಎ ಬಿಗಾಗಿ ನಿಗದಿತ ಬೆಲೆಗೆ ಒಂದು ಮನೆ ಕಟ್ಟಬೇಕು. ಎ ಮನೆ ಕಟ್ಟುವ ವಾಗ್ದಾನವನ್ನು ಮೊದಲಿಗೆ ನೆರವೇರಿಸಬೇಕು, ನಂತರ ಮಾತ್ರ ಬಿ ಹಣ ಪಾವತಿಸುವ ವಾಗ್ದಾನವನ್ನು ನೆರವೇರಿಸಬೇಕು. ಅಂದರೆ ನೀನು ಫಸ್ಟ್ ಮನೆ ಕಾಂಟ್ರಾಕ್ಟಲ್ಲಿ ಹಂಗೆ ಬರೆದಿರ್ತೀವಿ ನಾವು, ಯು ಹ್ಯಾವ್ ಟು ಬಿಲ್ಡ್ ಎ ಹೌಸ್ ಆ್ಯಂಡ್ ಗಿವ್ ದ ಕೀ ಟು ಮೀ, ಐ ವಿಲ್ ಪೇ ಯು ಫುಲ್ ಅಮೌಂಟ್. ದಿಸ್ ಈಸ್ ದ ಟರ್ಮ್ಸ್ ಆಫ್ ಕಾಂಟ್ರಾಕ್ಟ್. ಅವಾಗ ಏನಾಗುತ್ತೆ, if contractor wants to claim the money, he has to complete the work and then claim the money. That is the example of A. What is B? B, A and B contract that A shall make over his stock in trade to B at a fixed price, and B promises to give security for the payment of the money. ನೋಡಿ ಇಲ್ಲೇನೆಂದರೆ ಎ ಮತ್ತು ಬಿ ಮಧ್ಯ ಎ ಏನು ಮಾಡ್ತಾನೆ, ಎ ಆ್ಯಂಡ್ ಬಿ ಕಾಂಟ್ರಾಕ್ಟ್ ದ್ಯಾಟ್ ಎ ಶಾಲ್ ಮೇಕ್ ಓವರ್ ದ ಸ್ಟಾಕ್ ಇನ್ ಟ್ರೇಡ್ ಟು ಬಿ. ಅಂದರೆ ಏನಲ್ಲಿರ್ತಕ್ಕಂಥ ಶೇರ್ಸ್ ನಾವು ಏನು ಮಾಡಬೇಕು, ಬಿಗೆ ಟ್ರಾನ್ಸ್ಫರ್ ಮಾಡಬೇಕು. ಆದರೆ ವಾಟ್ ಈಸ್ ದ ಕಂಡೀಷನ್, ಇವನು ಸೆಕ್ಯೂರಿಟಿ ಕೊಡಬೇಕು ಅದಕ್ಕೆ. ಬಿ ಪ್ರಾಮಿಸಸ್ ಟು ಗಿವ್ ಸೆಕ್ಯೂರಿಟಿ ಫಾರ್ ದ ಪೇಮೆಂಟ್ ಆಫ್ ಮನಿ. ನಾನು ದುಡ್ಡು ಕೊಡ್ತೀನಿ ಅಂಥೇಳಿ ಅದಕ್ಕೇನಾದರೂ ಗೋಲ್ಡೋ ಮನೇನೋ ಏನೋ ಸೆಕ್ಯೂರಿಟಿ ಕೊಡಬೇಕು, ಏನು ಭದ್ರತೆ ಕೊಡಬೇಕು. ಅಂದರೆ ಭದ್ರತೆಯನ್ನು ಒದಗಿಸೋ ತನಕ ಇವ ಶೇರ್ ಟ್ರಾನ್ಸ್ಫರ್ ಮಾಡೋ ಅವಶ್ಯಕತೆ ಇಲ್ಲ. ಎ ಕ್ಯಾನ್ ಟ್ರಾನ್ಸ್ಫರ್ ದ ಶೇರ್ಸ್ ವೆನ್ ಬಿ ಗಿವ್ಸ್ ಹಿಮ್ ಎ ಪ್ರಾಪರ್ ಸೆಕ್ಯೂರಿಟಿ. ಭದ್ರತೆಯನ್ನು ಕೊಡುವ ತನಕ ಮಾಡುವ ಅವಶ್ಯಕತೆ ಇಲ್ಲ. ಏಸ್ ಪ್ರಾಮಿಸ್ ನೀಡ್ ನಾಟ್ ಬಿ ಪರ್ಫಾರ್ಮ್ಡ್. ಇವನು ಶೇರ್ ಟ್ರಾನ್ಸ್ಫರ್ ಮಾಡುವಂಥ ಪ್ರಾಮಿಸ್ನ ಅವನೇನು ಪರ್ಫಾರ್ಮ್ ಮಾಡಬೇಕಾಗಿಲ್ಲ. ಎಲ್ಲಿವರೆಗೆ, ಸೆಕ್ಯೂರಿಟಿ ಈಸ್ ಗಿವನ್. ನಿಮಗೆ ಭದ್ರತೆಯನ್ನು, ಬಂಗಾರವನ್ನು, ಮನಿಯನ್ನು, ಸೈಟನ್ನು ಏನೋ ನಿಮಗೆ ಭದ್ರತೆಯಾಗಿ ಕೊಡುವ ತನಕ, ಅಥವಾ ಮನೆಯ ಡಾಕ್ಯುಮೆಂಟ್ಗಳನ್ನು, ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನು ಈ ರೀತಿ ಕೊಡುವ ತನಕ ಪರ್ಫಾರ್ಮ್. ಯಾಕೆಂದರೆ ಅವ್ರ ಕಾಂಟ್ರಾಕ್ಟ್ನ ಕಂಡೀಷನ್ ಆ ಥರ ಇದೆ. ಕಂಡೀಷನ್ ಈಸ್ ದ ಆರ್ಡರ್ ಈಸ್ ಲೈಕ್ ದಿಸ್, ಐ ವಿಲ್ ಗಿವ್ ಯು ಶೇರ್ಸ್ ಬಟ್ ಯು ಶುಡ್ ಗಿವ್ ಮೀ ಸೆಕ್ಯೂರಿಟಿ. ಆಮೇಲೆ ನೀವು ದುಡ್ಡು ಕೊಟ್ಟ ತಕ್ಷಣ ನಾನು ಏನು ಮಾಡ್ತೀನಿ, ನನ್ನ ಶೇರ್ ಅಮೌಂಟನ್ನು ದುಡ್ಡು ಕೊಟ್ಟ ಮೇಲೆ ನಾನು ನಿಮ್ಮ ಸೆಕ್ಯೂರಿಟಿನ ವಾಪಸ್ ಕೊಡ್ತೀನಿ ಅಂತಕ್ಕಂಥ ಕಾಂಟ್ರಾಕ್ಟ್. ಅದು ವೆರಿ ಸಿಂಪಲ್ ಕಾಂಟ್ರಾಕ್ಟ್. ಅದನ್ನೇ ಇಲ್ಲಿ ಕನ್ನಡದಲ್ಲಿ ಬರ್ತೀನಿ. ಎ ತನ್ನ ವ್ಯಾಪಾರದ ಸರಕುಗಳನ್ನು, ವ್ಯಾಪಾರದ ಸರಕುಗಳನ್ನು ಅನ್ನೋದಕ್ಕಿಂತ ಸ್ಟಾಕ್ ಇನ್ ಟ್ರೇಡ್. ಎಸ್, ನಾಟ್ ಸ್ಟಾಕ್ ಇನ್ ಟ್ರೇಡ್ ಅಂದರೆ ಏನು ತಿಳ್ಕೊಬೇಕು ನೀವು ಇಲ್ಲಿ ಅಂತಂದರೆ ಶೇರ್ ಮಾರ್ಕೆಟ್ ಅಲ್ಲ. ಐ ಹ್ಯಾವ್ ಟೋಲ್ಡ್ ಯು ರಾಂಗ್ಲಿ. ಸ್ಟಾಕ್ ಇನ್ ಟ್ರೇಡ್ ಅಂದರೆ ಅವನ ಅಂಗಡಿಯಲ್ಲಿ ವ್ಯಾಪಾರಕ್ಕಿಟ್ಟಂಥ ವಸ್ತುಗಳನ್ನು, ಅಂಗಡಿಯಲ್ಲಿ ವ್ಯಾಪಾರಕ್ಕಿಟ್ಟಂಥ ವಸ್ತುಗಳಿದಾವಲ್ಲ ಅವಕ್ಕೆ ಸ್ಟಾಕು ಅಂತಾರೆ. ಬ್ಯಾಲೆನ್ಸು. ಅವ್ನು ಯಾವುದೋ ಒಂದು ಎಲೆಕ್ಟ್ರಿಕಲ್ ಅಂಗಡಿ ಇಟ್ಕೊಂಡಿದ್ದ ಅಂತ ಇಟ್ಕೊಳ್ಳಿ, ಎಷ್ಟೋ ವಸ್ತುಗಳು ಅವನ ಹತ್ರ ಇದ್ದಾವೆ, ಅವನ್ನೆಲ್ಲ ಅವನು ಡಿಸ್ಪೋಸ್ ಮಾಡಬೇಕಾಗಿದೆ. ಅದಕ್ಕೆ ಅವನೇನು ಇವೆಲ್ಲವನ್ನು ನಿನಗೆ ಕೊಟ್ಬಿಡ್ತೀನಿ, ನೀನು ನನಗೇನು ಮಾಡು, ದುಡ್ಡು ಕೊಡು. ದುಡ್ಡು ಮಾತಾಡಿರ್ತಾರೆ, ಬಟ್ ದುಡ್ಡು ಕೊಡೋಕ್ಕಾಗಲ್ಲ. ಅದ್ರ ಬದಲು ನಾವು ಏನು ಕೊಡಬೇಕು, ಸೆಕ್ಯೂರಿಟಿ ಕೊಡಬೇಕು. ಅದು ಅಗ್ರಿಮೆಂಟ್ ಆಗಿರುತ್ತೆ. ಸೆಕ್ಯೂರಿಟಿ ಕೊಡಲಿಲ್ಲ ಅಂದರೆ, ಭದ್ರತೆ ಒದಗಿಸಲಿಲ್ಲ ಅಂದರೆ ನೀವು ಸ್ಟಾಕ್ನ ಅವರಿಗೆ ಟ್ರಾನ್ಸ್ಫರ್ ಮಾಡುವ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು. ಸೊ ದಿಸ್ ಈಸ್ ಅವರ್ ಸೆಕೆಂಡ್ ಕಂಡೀಷನ್. ವಾಟ್ ಈಸ್ ವೆನ್ ಆರ್ಡರ್ ಆಫ್ ಪರ್ಫಾರ್ಮೆನ್ಸ್ ಈಸ್ ಆಫ್ ರೆಸಿಪ್ರೋಕಲ್ ಪ್ರಾಮಿಸ್ ಈಸ್ ಎಕ್ಸ್ಪ್ರೆಸ್ಲಿ ಫಿಕ್ಸ್ಡ್. ಅಲ್ಲಿ ಫಿಕ್ಸ್ ಮಾಡಿದ್ದಾರೆ. ಎರಡು ಎಕ್ಸಾಂಪಲಲ್ಲಿ ಎಕ್ಸ್ಪ್ರೆಸ್ಲಿ ಇಟ್ ವಾಸ್ ಫಿಕ್ಸ್ಡ್. ನೀನು ಫಸ್ಟು ನನಗೆ ಸೆಕ್ಯೂರಿಟಿ ಒದಗಿಸ್ಬೇಕು, ನಾನು ನಿಮಗೆ ಸ್ಟಾಕ್ ಇನ್ ಟ್ರೇಡ್ನ ಅಥವಾ ನನ್ನ ಹತ್ರ ಇರ್ತಕ್ಕಂಥ ಬ್ಯಾಲೆನ್ಸ್ ಮಟೀರಿಯಲ್ನ ನಿನಗೆ ಕೊಡ್ತೀನಿ ಅಂತಕ್ಕಂಥದ್ದು. ದಟ್ ಈಸ್ ವಾಟ್ ಈಸ್ ಸೆಕ್ಷನ್ 52. ಅಂದರೆ ಕಾಂಟ್ರಾಕ್ಟ್ನಲ್ಲಿ ಬರೆದಿದ್ರೆ, ಬರೀದೇ ಹೋದರೆ ವ್ಯಾಪಾರದ ಪದ್ಧತಿ ಪ್ರಕಾರ ಅಂತ. ಎಸ್, ದೆನ್ ದಿಸ್ ಈಸ್ ವಾಟ್ ಈಸ್ ಸೆಕ್ಷನ್ 53. ವಾಟ್ ಸೆಕ್ಷನ್ 53 ಸೇಸ್? ಯುಟಿಲಿಟಿ ಆಫ್ ಪಾರ್ಟಿ ಪ್ರಿವೆಂಟಿಂಗ್ ಎನ್ ಇವೆಂಟ್. ಇದು ಕೂಡ ವೆರಿ ಸಿಂಪಲ್. ಕಾಂಟ್ರಾಕ್ಟ್ ಮಾಡುವಾಗ ಇಬ್ಬರು ಭಾಳ ಚೆಂದ ಇರ್ತಾರೆ. ಕಾಂಟ್ರಾಕ್ಟ್ ಮುಗಿದ ಮೇಲೆ ಇವ್ರಿಗೇನೋ ರೋಗ ಬರುತ್ತೆ, ಅಂಥ ಟೈಮಲ್ಲಿ ಈ ರೀತಿ ಆಗ್ತವೆ. ವೆನ್ ಎ ಕಾಂಟ್ರಾಕ್ಟ್ ಕಂಟೇನ್ಸ್ ಎ ರೆಸಿಪ್ರೋಕಲ್ ಪ್ರಾಮಿಸ್ ಆ್ಯಂಡ್ ಒನ್ ಪಾರ್ಟಿ ಟು ದ ಕಾಂಟ್ರಾಕ್ಟ್ ಪ್ರಿವೆಂಟ್ಸ್ ದ ಅದರ್ ಫ್ರಮ್ ಪರ್ಫಾರ್ಮಿಂಗ್ ಹೀಸ್ ಪ್ರಾಮಿಸ್, the contract becomes voidable at the option of the party so prevented, and he is entitled to compensation from the other party and the loss which he may sustain in consequence of the non-performance.
ಒಂದು ಎಕ್ಸಾಂಪಲ್ನ ತಗೊಳ್ಳೋಣ ನಾವು. ಐ ಥಿಂಕ್ ಎಕ್ಸಾಂಪಲ್ಸ್ ಮೇ ಬಿ ದೇರ್. ಲೆಟ್ ಮಿ ಸಿ ಇಫ್ ದೇ ಆರ್ ದೇರ್ ಐ ವಿಲ್ ಡಿಸ್ಕಸ್. ಎಸ್, ಇಲಸ್ಟ್ರೇಷನ್ಸ್ ಆರ್ ದೇರ್ ಫಾರ್ ಸೆಕ್ಷನ್ 53. ನೋಡಿ, ಸೆಕ್ಷನ್ 53 ಏನು ಹೇಳುತ್ತೆ ಅಂತಂದರೆ, ಒಬ್ಬ ಎ ವಾಂಟ್ಸ್ ಟು ಡೂ ಪರ್ಫಾರ್ಮೆನ್ಸ್, ಬಿ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಯಾಕಂದ್ರೆ ಅವರಿಬ್ಬರು ಒಪ್ಪಂದ ಹಂಗಾಗಿರುತ್ತೆ. ಅವಾಗ ಬಿ ಅವಕಾಶನ ಮಾಡಿಕೊಡದೆ ಹೋದರೆ ಅವಾಗ ಏನಾಗುತ್ತೆ ಅಂದರೆ, ಎ ಎಫರ್ಟ್ ಮಾಡ್ತಾನೆ, ಎಫರ್ಟ್ ಮಾಡಿ ಸಿನ್ಸಿಯರ್ ಎಫರ್ಟ್ ಮಾಡಿ ಬಿ ಅದಕ್ಕೆ ಅಡೆತಡೆ ಮಾಡ್ದೆ ಅಂದರೆ ಎ ಅವನ ಮೇಲೆ ಕಾಂಪೆನ್ಸೇಷನ್ ಕ್ಲೇಮ್ ಮಾಡ್ಬೋದು. ಎ ಕ್ಯಾನ್ ಕ್ಲೇಮ್ ಎ ಕಾಂಪೆನ್ಸೇಷನ್ ಆನ್ ಹಿಮ್. ದಟ್ ಈಸ್ ದಿ meaning. Now let us see the illustration to section 23. Nodi, A and B contract that B shall execute certain work for A for 1,000 rupees. For 1,000 rupees. 1,000 ರೂಪಾಯಿಗೆ ಏನು ವರ್ಕ್ ಫಾರ್ ಎ ಬಿ ಒಪ್ಕೊಂಡಿರ್ತಾನೆ, ಕೆಲಸ ಮಾಡಿಕೊಡ್ತೀನಿ ಅಂಥೇಳಿ. ಆಮೇಲೆ ಬಿ ಕೆಲಸ ಮಾಡೋಕ್ಕೆ ರೆಡಿ ಇರ್ತಾನೆ, ವಿಲ್ಲಿಂಗ್ ಟು ಎಕ್ಸಿಕ್ಯೂಟ್ ದ ವರ್ಕ್ ಅಕಾರ್ಡಿಂಗ್ಲಿ. ಬಟ್ ಎ ಒಪ್ಪೋದಿಲ್ಲ, ಎ ಅವನಿಗೆ ಕೆಲಸ ಮಾಡೋಕ್ಕೆ ಅವಕಾಶನೇ ಕೊಡೋದಿಲ್ಲ. ಫಾರ್ ಎಕ್ಸಾಂಪಲ್, ನಮ್ಮ ಮನೇಲಿ ಏನೋ ಒಂದು ಕೆಲಸ ರೂಪ್ ಟಾಪ್ ಮಾಡಬೇಕು ಅಂತಿರುತ್ತೆ, ನಮ್ಮ ಮನೆ ಒಳಗೆ ಅವ್ನಿಗೆ ಬೀಗನ ಕೊಡಲ್ಲ. ಅವಾಗ ಏನಾಗುತ್ತೆ, ಅವ ಎಲ್ಲ ಮಟೀರಿಯಲ್ ತೊಗೊಂಡು ಮನೆಗೆ ಬಂದಿರ್ತಾನೆ, ದೆನ್ ಕೆಲಸ ಮಾಡಬೇಕು ಅಂತಾನೆ, ಇವನೇನು ಹೇಳ್ತಾನೆ, ನಾನು ಮಾಡೋದು ಬೇಡ ಅಂತಾನೆ. ಅವಾಗ ಇವನು ಕಾಂಪೆನ್ಸೇಷನ್ ಕೊಡಬೇಕಾಗುತ್ತೆ. ದ ಕಾಂಟ್ರಾಕ್ಟ್ ಈಸ್ ವಾಯ್ಡಬಲ್ ಎಟ್ ದ ಆಪ್ಷನ್ ಆಫ್ ಬಿ. ಅವನೇನು ಮಟೀರಿಯಲ್ ತಂದು ಕೆಲಸ ಮಾಡ್ಬೇಕಂತ ಪ್ರಯತ್ನ ಮಾಡಿರ್ತಾನಲ್ಲ, ಅವನ ಆಪ್ಷನ್ನು. ಬ್ಯಾಡ್ ಅಂದರೆ ಕಾಂಟ್ರಾಕ್ಟ್ನ ಅವನು ಕ್ಯಾನ್ಸಲೇ ಮಾಡಿಬಿಡ್ಬೋದು. ಆ್ಯಂಡ್ ಇಫ್ ಹಿ ಎಲೆಕ್ಟ್ಸ್ ಟು ರಿಸೈನ್, ನೋಡಿ, ಆ ರೀತಿ ನನಗೆ ಬೇಡ ಅಂತ ಮಾಡಿದರೆ ಅವನು ರಿಕವರಿನೂ ಮಾಡ್ಬೋದು. ಕಾಂಪೆನ್ಸೇಷನ್, ಅವನಿಗಾದಂತಹ ಹಾನಿಯನ್ನು ಅವನು ಏನು ಮಾಡ್ಬೋದು, ಕ್ಲೇಮ್ ಮಾಡ್ಬೋದು. ಅವನು ಮಟೀರಿಯಲ್ ತೊಗೊಂಬಂದಿರ್ತಾನೆ, ಮಟೀರಿಯಲ್ ಪರ್ಚೇಸ್ ಮಾಡಿರ್ತಾನೆ, ಟ್ರಾನ್ಸ್ಪೋರ್ಟ್ ಮಾಡಿರ್ತಾನೆ, ನಾನು ಕೆಲಸ ಮಾಡೋಕ್ಕೆ ಅವ್ನಿಗೆ ಅವಕಾಶ ಕೊಡೋದಿಲ್ಲ ಅಂತಂದರೆ ಅವ ಎಲ್ಲ ಲಾಸು ಲೆಕ್ಕ ಮಾಡಿ ನನ್ನ ಮೇಲೆ ಕೇಸ್ ಹಾಕ್ಬೋದು. ದಟ್ ಈಸ್ ದಿ ಮೀನಿಂಗ್ ಆಫ್ ಇಟ್. ಎ ಮತ್ತು ಬಿ ಒಪ್ಪಂದ ಮಾಡಿಕೊಳ್ತಾರೆ. ಅದರಲ್ಲಿ ಬಿನು ಎಗಾಗಿ 1,000 ರೂಪಾಯಿಗಳಿಗೆ ಕೆಲವೊಂದು ಕೆಲಸಗಳನ್ನು ಮಾಡಿಕೊಡಬೇಕು. ಬಿ ಕೆಲಸವನ್ನು ಮಾಡಲು ಸಿದ್ಧನಾಗಿರುತ್ತಾನೆ, ಇಚ್ಛೆಯನ್ನು ಹೊಂದಿದ್ದಾನೆ, ಆದರೆ ಎ ಅವನನ್ನು ಕೆಲಸ ಮಾಡಲು ತಡೆಯುತ್ತಾನೆ. ಆ ರೀತಿ ಒಮ್ಮೆ ಅಗ್ರಿಮೆಂಟ್ ಆದಮೇಲೆ ನೀವು ಅದನ್ನು ನಾವು ಮಾಡೋಕ್ಕೆ ಬಿಡಲಾರ್ದಂಗೆ ಮಾಡಿ ಅವನ್ನ ನಾನ್ ಪರ್ಫಾರ್ಮ್ ಮಾಡಿದರೆ ನಿಮ್ಮದೇ ಜವಾಬ್ದಾರಿ ಆಗುತ್ತೆ. ಈ ಸಂದರ್ಭದಲ್ಲಿ ಒಪ್ಪಂದವು ಬಿನ ಆಯ್ಕೆಯ ಮೇರೆಗೆ ರದ್ದುಪಡಿಸಬಹುದಾಗಿದೆ. ಮತ್ತು ಬಿನು ಅದನ್ನು ರದ್ದುಪಡಿಸಲು ಆಯ್ಕೆ ಮಾಡಿದರೆ ಕೆಲಸ ನೆರವೇರದ ಕಾರಣದಿಂದ ತನಗೆ ಉಂಟಾದ ನಷ್ಟಕ್ಕೆ ಪರಿಹಾರವನ್ನು ಎಯಿಂದ ವಾಪಸ್ಸು ಪಡೆಯುವ ಹಕ್ಕನ್ನು ಹೊಂದಿರುತ್ತಾನೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಎಸ್, ನೌ ವಿ ಆರ್ ಗೋಯಿಂಗ್ ಟು ಸೆಕ್ಷನ್ 54. What is section 54, which has got 4 illustrations? It is also a little complex concept. Now let us try to understand this. ಏನಿದು ಇಫೆಕ್ಟ್ ಆಫ್ ಡಿಫಾಲ್ಟ್? ಒಂದು ವೇಳೆ ಪರ್ಫಾರ್ಮೆನ್ಸ್ ಮಾಡುವಲ್ಲಿ ವಿಫಲವಾದಲ್ಲಿ, ಹಿಂದಿನ 53 ಏನು ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಬಿಡಂಗಿಲ್ಲ, ಇಲ್ಲೇನಂದರೆ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ when a contract consists of a reciprocal promise such that one of them cannot be performed, ಇಬ್ಬರಲ್ಲಿ ಒಬ್ಬನಿಗೆ ಪರ್ಫಾರ್ಮ್ ಮಾಡೋಕ್ಕಾಗೋದಿಲ್ಲ, ಆರ್ that its performance cannot be claimed till the other has been performed, ಅಥವಾ ಇನ್ನೊಬ್ಬ ಅವನ ಭಾಗವನ್ನು ಅವನು ಮಾಡದೆ ಹೋದರೆ ಇವನಿಗೆ ಮಾಡೋಕ್ಕಾಗಲ್ಲ. and the promiser of the promise last mentioned fails to perform, such promiser cannot claim the performance of reciprocal promise and must make compensation to the other party to the contract for any loss. ಇಲ್ಲೂ ಕೂಡ ಇಂಥ ಸಂದರ್ಭದಲ್ಲಿ ಲಾಸ್ ಆದರೆ ಏನು ಮಾಡಬೇಕು, ಅವನು ಲಾಸನ್ನು ಭರಿಸಬೇಕು. ರೈಟ್. ಒಂದು ಪರಸ್ಪರ ಒಪ್ಪಂದದ ವಾಗ್ದಾನಗಳನ್ನು ಒಪ್ಪಿಕೊಂಡಿದ್ದಾಗ ಅವುಗಳಲ್ಲಿ ಒಂದನ್ನು ಇನ್ನೊಂದು ನೆರವೇರಿಸುವವರೆಗೆ ನಡೆಸಲಾಗುವುದಿಲ್ಲ, ಅಥವಾ ಆ ನೆರವೇರಿಕೆಯನ್ನು ಬೇಡಲಾಗುವುದಿಲ್ಲ. ಈ ಸಂದರ್ಭದಲ್ಲಿ ಎರಡನೆಯ ವಾಗ್ದಾನವನ್ನು ನೆರವೇರಿಸಬೇಕೆಂದರೆ ಪ್ರಾಮಿಸರ್ ಅದರಲ್ಲಿ ವಿಫಲವಾದರೆ ಅವನು ಪರಸ್ಪರ ವಾಗ್ದಾನದ ನೆರವೇರಿಕೆಯನ್ನು ಇನ್ನೊಬ್ಬರಿಂದ ಬೇಡಲು ಸಾಧ್ಯವಿಲ್ಲ. ಜೊತೆಗೆ ಒಪ್ಪಂದದಲ್ಲಿ ನೆರವೇರಿಸದ ಕಾರಣದಿಂದ ಇನ್ನೊಬ್ಬನಿಗೆ ಉಂಟಾದ ನಷ್ಟಕ್ಕೆ ಪರಿಹಾರವನ್ನು ನೀಡಬೇಕಾಗುತ್ತದೆ. ಅಂದರೆ
ಈ ಸೀಕ್ವೆನ್ಸ್ ಆಫ್ ಪ್ರಾಮಿಸಸ್ ಇರ್ತವೆ ಅಂತ ಇಟ್ಕೊಳ್ಳಿ. ಒಂದು ಪ್ರಾಮಿಸ್ ಆದ್ಕೊಳ್ಳೆ ಅದನ್ನು ನಾವು ಪರ್ಫಾರ್ಮ್ ಮಾಡಬೇಕು. ಅಂದರೆ ಪ್ರಾಮಿಸ್ನ ಇವನು ಈಡೇರಿಸ್ತಾನೆ, ಅವ್ನು ಕನ್ಸಿಡ್ರೇಷನ್ ಕೊಡಬೇಕು. ಆಮೇಲೆ ನೆಕ್ಸ್ಟ್ ಬರುತ್ತೆ. ನಾನು ಮನೆ ಕಟ್ಟೋ ಎಕ್ಸಾಂಪಲ್ ಹೇಳಿದ್ನಲ್ಲ, ಇಟ್ ಈಸ್ ಸೂಟೇಬಲ್ ಫಾರ್ ದಿಸ್ ಆಲ್ಸೋ. ನಾವು ಲೆಟ್ ಅಸ್ ಸಿ ದೀಸ್ 4 ಇಲಸ್ಟ್ರೇಷನ್ಸ್. ಆವಾಗ ನಮಗೆ ಕ್ಲಿಯರ್ ಅರ್ಥ ಆಗುತ್ತೆ ಇಲ್ಲಿ ಏನು ಅಂಥೇಳಿ. ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್ ಕ್ಲಿಯರ್ಲಿ ವೆನ್ ದಿಸ್ ಕಾನ್ಸೆಪ್ಟ್ ಈಸ್ ಅಂಡರ್ಸ್ಟುಡ್. ಜಸ್ಟ್ ವೇಟ್. Now let us see this first case. A hires B's ship. B is the owner of the ship. B is the owner of the ship. Ship owner. Right? So A ಅದನ್ನು ಬಾಡಿಗೆಗೆ ತಗೊಳ್ತಾನೆ. A ಏನು ಮಾಡ್ತಾನೆ? ಬಾಡಿಗೆಗೆ ತಗೊಳ್ತಾನೆ. ಬಾಡಿಗೆ ತಗೊಳ್ಳೋನು ಯಾರು? A ತಗೊಳ್ತಾನೆ. ಆವಾಗ ಏನೈತೆ? ಏನಕ್ಕೆ ತಗೊಳ್ತಾನೆ ಅವನು? ಟು ಟೇಕ್ ಆ್ಯಂಡ್ ಕನ್ವೆ from Calcutta to Mauritius a cargo to be provided by A. To be provided by A. ಆವಾಗ ಏನು ಮಾಡ್ತಾನೆ ಅಂದರೆ ಎದು ಇನ್ನೊಂದು ಕಂಡೀಷನ್ ಇರುತ್ತೆ. ವಾಟ್ ಈಸ್ ದ ಅದರ್ ಕಂಡೀಷನ್? ಎ ಹ್ಯಾಸ್ ಟು ಸಪ್ಲೈ ಕಾರ್ಗೋ. ಎ ಹ್ಯಾಸ್ ಟು ಸಪ್ಲೈ ಕಾರ್ಗೋ. ಆ ಕಾರ್ಗೋಗೋಸ್ಕರ ಅವನು ಹಾಕೋಕ್ಕೋಸ್ಕರ, ಈ ಮಟೀರಿಯಲ್ ಹಾಕೋಕ್ಕೋಸ್ಕರ ಬಿದು ಶಿಪ್ನ ಬಾಡಿಗೆ ತೊಗೊಂಡಿರ್ತಾನೆ. ಬಿ ಶಿಪ್ನ ಬಾಡಿಗೆ ತೊಗೊಂಡು, ಬಿಯ ಹಡಗವನ್ನು ಬಾಡಿಗೆ ತೊಗೊಂಡಿರ್ತಾನೆ. ಆದರೆ ಮುಂದೇನಾಗುತ್ತೆ ನೋಡಿ, ಎ ಡಸ್ ನಾಟ್ ಪ್ರೊವೈಡ್ ದ ಕಾರ್ಗೋ. ಆದರೆ ಎ ಈ ಕಾರ್ಗೋ ಕೊಡೋದೇನೇ ಇಲ್ಲ, ಮಟೀರಿಯಲ್ ಕೊಡೋದೇನೇ ಇಲ್ಲ. ಅವನು ಶಿಪ್ಗೆ ಅದನ್ನು ಲೋಡ್ ಮಾಡೋಕ್ಕೆ ಅವನ ಹತ್ರ ಮಟೀರಿಯಲ್ಲೇ ಇರೋದಿಲ್ಲ, ಅದು ಮಟೀರಿಯಲ್ ಕೊಡೋಕ್ಕಾಗೋದಿಲ್ಲ. ಮಟೀರಿಯಲ್ ಕೊಡೋಕ್ಕಾಗೋದಿಲ್ಲ ಅಂತಂದರೆ ಇವನ ಪರಿಸ್ಥಿತಿ ಏನು? ಶಿಪ್ ಓನರ್ನ ಪರಿಸ್ಥಿತಿ ಏನು? ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದರೆ ಎ ಕೆನಾಟ್ ಕ್ಲೇಮ್ ಪರ್ಫಾರ್ಮೆನ್ಸ್ ಆಫ್ B's ಪ್ರಾಮಿಸ್. B's promise and must make compensation to B for the loss which B sustains by the non-performance of the contract. Here the non-performer is A. Non-performer is, he is a non-performer. ಈಗ ಇವನು ಈ ಮಟೀರಿಯಲ್ ಬಾಡಿಗೆ ಕೊಟ್ಟಿರ್ತಾನೆ, ಅವನು ಶಿಪ್ಪಲ್ಲಿ ಅದನ್ನು ತೊಗೊಂಡು ಹೋಗಿ ಮಾರಿಷಿಯಸ್ಸಿಗೆ ಸಪ್ಲೈ ಮಾಡೋದು. ಇವನು ಕೊಡೋದಿಲ್ಲ, ಅವನ ಶಿಪ್ ಖಾಲಿ ನಿಲ್ತದೆ. ಒಂದು ವೇಳೆ ಈ ಕಾಂಟ್ರಾಕ್ಟ್ ಮಾಡ್ಕೊಳ್ದೆ ಹೋಗಿದ್ರೆ ನಾವು ಬೇರೆ ಕಡೆ ಬಾಡಿಗೆಗೆ ಹೋಗ್ಬೋದಿತ್ತು. ಆದ್ದರಿಂದ ಏನಾಗುತ್ತೆ, ಫಾರ್ ದ ಲಾಸ್ ಇನ್ಕರ್ಡ್ ಬೈ ಬಿ, ಎ ಹ್ಯಾಸ್ ಟು ಕಾಂಪೆನ್ಸೇಟ್. ಎ ಹ್ಯಾಸ್ ಟು ಕಾಂಪೆನ್ಸೇಟ್. ಯಾಕೆಂದರೆ ಅವನೇ ಬಾಡಿಗೆಗೆ ಮಟೀರಿಯಲ್ ಕೊಟ್ಟಿಲ್ಲ ಅಂಥೇಳಿ ಅವನಿಗೆ ಕೇಸ್ ಹಾಕಕ್ಕೆ ಬರಲ್ಲ. he cannot file. And on the other hand, his non-performance creates a rights to B ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ದಿಸ್ ಈಸ್ ದಿ ಫಸ್ಟ್ ಎಕ್ಸಾಂಪಲ್. ನೌ ಲೆಟ್ ಅಸ್ ಸಿ ದ ಸೆಕೆಂಡ್ ಎಕ್ಸಾಂಪಲ್. ಇದು ಫಸ್ಟ್ ಎಕ್ಸಾಂಪಲ್, ಅದನ್ನೇ ಕನ್ನಡದಲ್ಲಿ ಬರೆದಿದ್ದೀನಿ. ಯು ಕ್ಯಾನ್ ಜಸ್ಟ್ ಟೇಕ್ ದ ಸ್ಕ್ರೀನ್ ಶಾಟ್ ಆಫ್ ದಿಸ್. ನೌ another example. A contracts with B to execute certain builders work for a fixed price. For a fixed price. ಏನು, ಎ ಮತ್ತು ಬಿ ಜೊತೆಗೆ ಕಾಂಟ್ರಾಕ್ಟ್ ಮಾಡಿರ್ತಾನೆ, ಒಂದು ಫಿಕ್ಸ್ಡ್ ಪ್ರೈಸ್ಗೆ ಮಾಡಿರ್ತಾನೆ. ಅದರಲ್ಲಿ ಒಂದು ಕಂಡೀಷನ್ ಇರುತ್ತೆ, ಬಿ ಇಂತಿಂಥ ಮಟೀರಿಯಲ್ ಸಪ್ಲೈ ಮಾಡಬೇಕು ಅಂತ. ಬಿ ಏನೇನು ಸಪ್ಲೈ ಮಾಡಬೇಕು? ಸ್ಕ್ಯಾಫೋಲ್ಡಿಂಗ್ ಮಾಡಬೇಕು ಮತ್ತು ಟಿಂಬರ್ ಕೊಡಬೇಕು. ಅಂದರೆ ಅವನು ಟಿಂಬರ್ ಅಂದರೆ ಏನು, ಈಗ ವಿಂಡೋಸು ಡೋರ್ಸು ಮಾಡುವಂತಹ ಏನು ಮರಗಳಿದೆಯಲ್ಲ, ಆ ಮರಗಳನ್ನು ಸಪ್ಲೈ ಮಾಡಬೇಕು ಮತ್ತು ಏಣಿ ಸಪ್ಲೈ ಮಾಡಬೇಕು ಕೆಲಸ ಮಾಡೋಕ್ಕೆ. ಇವೆರಡು ಸಪ್ಲೈ ಮಾಡೋದು ಯಾರ ಜವಾಬ್ದಾರಿಯಾಗಿರುತ್ತೆ? ಬಿ ಜವಾಬ್ದಾರಿಯಾಗಿರುತ್ತೆ. ಸೊ ದಿಸ್ ಈಸ್ ಬೀಸ್ ಪರ್ಫಾರ್ಮೆನ್ಸ್. ಈ ಬಿ ಇದನ್ನು ಪರ್ಫಾರ್ಮ್ ಮಾಡಿದ್ರೇ ಎ ಏನು ಮಾಡ್ಬೋದು? ಕೆಲಸ ಸ್ಟಾರ್ಟ್ ಮಾಡ್ಬೋದು. ಎ ಕ್ಯಾನ್ ಸ್ಟಾರ್ಟ್ ದ ವರ್ಕ್. ಆದರೆ ಬಿ ಅದನ್ನು ಸಪ್ಲೈ ಮಾಡೋದಿಲ್ಲ. Therefore, A cannot perform. B refuses to furnish scaffolding and timber, and the work cannot be executed. ಇಲ್ಲಿ ಕೆಲಸ ಮಾಡೋಕ್ಕಾಗೋದಿಲ್ಲ. A need not execute the work. ನೋಡಿ, ಎ ತಾನೇ ಸ್ಕ್ಯಾಫೋಲ್ಡ್ ತೊಗೊಂಬಂದು ತಾನೇ ಟಿಂಬರ್ ತೊಗೊಂಬಂದು ಮಾಡುವಂಥ ಏನು ಈ ಕಾಂಟ್ರಾಕ್ಟ್ನಲ್ಲಿ ಅವಕಾಶ ಇಲ್ಲ, ಅದನ್ನು ಮಾಡೋ ಜವಾಬ್ದಾರಿ ಏನಿಲ್ಲ. ಬಿ ಈಸ್ ಬೌಂಡ್ ಟು ಮೇಕ್ ಕಾಂಪೆನ್ಸೇಷನ್ ಟು ಎ ಫಾರ್ ದ ಲಾಸ್ ಕಾಸ್ಡ್. ಅವಾಗೇನಾಗುತ್ತೆ, ಎಗೆ ಆದಂಥ ಹಾನಿಯನ್ನು ತುಂಬಲಿಕ್ಕೆ ಇವನು ಬಿ ಏನಾಗ್ತಾನೆ? ಅಬ್ಲೈಜ್ ಆಗ್ತಾನೆ, ಅಥವಾ ಅವನ ಜವಾಬ್ದಾರಿ ಬರುತ್ತೆ ಅಂತಕ್ಕಂಥದ್ದು. ಅವನ ಅಕಸ್ಮಾತ್ ಟಿಂಬರು ಸ್ಕ್ಯಾಫೋಲ್ಡಿಂಗು ಕೊಟ್ಟೂ
ಎ ಕೆಲಸ ಮಾಡಲಿಲ್ಲ ಅಂದರೆ ಎದ್ ನಾನ್ ಪರ್ಫಾರ್ಮೆನ್ಸ್ ಆಕಿತ್ತು. ಇಲ್ಲಿ ರೆಸಿಪ್ರೋಕಲಿ ಏನು ಮಾಡ್ಬೇಕು ಅವರು ಸೈಮಲ್ಟೇನಿಯಸ್ ಆಗಿ ಇವನು ಮಟೀರಿಯಲ್ ಎಲ್ಲ ತಂದು ಕೊಡಬೇಕು, ಆವಾಗ ಅವನು ಕೆಲಸ ಮಾಡ್ತಾನೆ. ಮಟೀರಿಯಲ್ ಕೊಡಲಿಲ್ಲ ಅಂದ್ರೆ ಕೆಲಸ ಎಲ್ಲಿಂದ ಮಾಡ್ತಾನೆ? ಅದು ಅಷ್ಟೇ ಅಲ್ಲ, ಕೆಲಸ ಮಾಡಲಿಲ್ಲ ಅಂದ್ರೆ ಕಾಂಟ್ರಾಕ್ಟು ವಾಯ್ಡ್ ಆಗುತ್ತೆ ಅಷ್ಟೇ ಅಲ್ಲ, ಬಟ್ ಎಗೆ ಒಂದು ಅಧಿಕಾರ ಸಿಗುತ್ತೆ ಏನು ಅಥವಾ ಹಕ್ಕು ಸಿಗುತ್ತೆ. ಅವನಿಗೆ ಆದಂತಹ ಲಾಸನ್ನು ಏನು ಮಾಡ್ಬೋದು, ಅವನು ಬಿಯಿಂದ ಕ್ಲೇಮ್ ಮಾಡ್ಬೋದು ಅನ್ನೋದನ್ನು ನಾವು ಈ ಉದಾಹರಣೆಯಲ್ಲಿ ನೋಡ್ಬೋದು. ಆ್ಯಂಡ್ ದೆನ್ ಎ ಕಾಂಟ್ರಾಕ್ಟ್ಸ್ ವಿತ್ ಬಿ ಟು ಡೆಲಿವರ್ ಹಿಮ್ ಎಟ್ ಎ ಸ್ಪೆಸಿಫೈಡ್ ಪ್ರೈಸ್ ಸರ್ಟನ್ ಮರ್ಕೆಂಟೈಸ್ ಆನ್ ಬೋರ್ಡ್ ಶಿಪ್ which cannot arrive for a month. ನೋಡಿ, which cannot arrive. ಇವನು ಪ್ರಾಮಿಸ್ ಮಾಡಿರ್ತಾನೆ ಏನು, ಒಂದು ಮರ್ಕೆಂಟೈಸ್ ಶಿಪ್ ಅಂದರೆ ಈ ಈಗ ಹಡಗಿನ ವ್ಯಾಪಾರ ಇಂಟರ್ನ್ಯಾಷನಲ್ ಟ್ರೇಡಲ್ಲಿ ಒಂದು ವಿಶೇಷತೆ ಇದೆ ಏನಂದರೆ, ಮಟೀರಿಯಲ್ ಟ್ರಾನ್ಸಿಟಲ್ಲಿ ಇದ್ದಾಗಲೇ ಅದನ್ನು ವ್ಯಾಪಾರ ಮಾಡ್ಬೋದು. ಬಿಲ್ ಆಫ್ ಲ್ಯಾಡಿಂಗ್ ಕೊಟ್ಬಿಟ್ಟು ಓನರ್ಶಿಪ್ ಗೆಟ್ಸ್ ಟ್ರಾನ್ಸ್ಫರ್ಡ್, ಆ ಥರ ವ್ಯವಸ್ಥೆ ಇದೆ. ಆ ರೀತಿ ಮಟೀರಿಯಲ್ ಬರ್ತಾ ಇದೆ, ಅದು ಒಂದು ತಿಂಗಳಾದರೂ ಬರೋದಿಲ್ಲ, ಒಂದು ತಿಂಗಳ ತನಕನೂ ವೇಟ್ ಮಾಡ್ತಾರೆ. ಆದರೆ ಏನಾಗಿರುತ್ತೆ ಇಲ್ಲಿ, ಬಿ ಎಂಗೇಜಸ್ ಟು ಪೇ ಫಾರ್ ದ ಮರ್ಕೆಂಟೈಸ್ ವಿದಿನ್ ಎ ಮಂತ್ ಫ್ರಮ್ ದ ಡೇಟ್ ಆಫ್ ಕಾಂಟ್ರಾಕ್ಟ್. ನೋಡಿ, ಆದರೆ ಬಿದು ಕಂಡೀಷನ್ ಏನಿರುತ್ತೆ, ಒಂದು ವಾರದೊಳಗೆ ಏನು ಮಾಡಬೇಕು, ಬಿ ಆ ಮಟೀರಿಯಲ್ನ ದುಡ್ಡು ಕೊಟ್ಟುಬಿಡ್ಬೇಕು ಅಂತಿರುತ್ತೆ. ಬಿ ಆ ಮಟೀರಿಯಲ್ನ ದುಡ್ಡು ಬಿಡಬೇಕು ಅಂತಿರುತ್ತೆ ವಿದಿನ್ ಎ ವೀಕ್ ಫ್ರಮ್ ದ ಡೇಟ್ ಆಫ್ ದ ಕಾಂಟ್ರಾಕ್ಟ್. ಬಿ ಡಸ್ ನಾಟ್ ಪೇ. ಇಲ್ಲಿ ಬಿ ದುಡ್ಡು ಒಂದು ವಾರದೊಳಗೆ ಬಿ ದುಡ್ಡು ಕೊಡೋದೇ ಇಲ್ಲ. ಸೊ ಬಿ ಫೇಲ್ಡ್ ಟು ಪರ್ಫಾರ್ಮ್ ಹಿಯರ್. ಬಿ ಫೇಲ್ಡ್ ಟು ಪರ್ಫಾರ್ಮ್. ಬಿ ಪರ್ಫಾರ್ಮ್ ಮಾಡಲಿಲ್ಲ. ಬಿ ಪರ್ಫಾರ್ಮ್ ಮಾಡಲಿಲ್ಲ ಅಂತ ಹೇಳಿ ಏನಾಗುತ್ತೆ ಅಂತಂದರೆ, ಎ ಡೆಲಿವರಿ ಮಾಡೋ ಪ್ರಶ್ನೆ ಬರಲ್ಲ. ಎಸ್ ಪ್ರಾಮಿಸ್ ಟು ಡೆಲಿವರ್ ನೀಡ್ ನಾಟ್ ಬಿ ಪರ್ಫಾರ್ಮ್ಡ್. ನೋಡಿ, ಅವನು ಗೂಡ್ಸು ಬಂದಿಲ್ಲ ಇನ್ನು, ಆದರೂ ಇವನು ಒಂದು ವಾರದೊಳಗೆ ದುಡ್ಡು ಕೊಟ್ಟಿಲ್ಲ ಅನ್ನೋ ಕಾರಣದಿಂದ ಇಲ್ಲೇನಾಗುತ್ತೆ, ಅವನು ಎಸ್ ಪ್ರಾಮಿಸ್ ಟು ಡೆಲಿವರ್ ನೀಡ್ ನಾಟ್ ಬಿ ಪರ್ಫಾರ್ಮ್ಡ್ ಆ್ಯಂಡ್ ಬಿ ಮಸ್ಟ್ ಮೇಕ್ ಕಾಂಪೆನ್ಸೇಷನ್. ಇಲ್ಲೇನು ಮಾಡಬೇಕು, ಬಿ ಕಾಂಪೆನ್ಸೇಷನ್ನು ಕೊಡಬೇಕಾಗ್ತದೆ. ಈ ಒಂದು ಮಟೀರಿಯಲ್ ಬರೋದು ಒಂದು ತಿಂಗಳಾದ್ರೂ ಒಂದು ವಾರದೊಳಗೆ ದುಡ್ಡು ಕೊಟ್ಟಿಲ್ಲ ಅಂತಂದರೆ ಅವನ ಹತ್ರ ಏನು ಮಟೀರಿಯಲ್ ಇರಲಿಲ್ಲ. ನಾನು ಅದನ್ನ ಹೇಳಿದ್ನಲ್ಲ ನಿಮಗೆ, ಇಂಟರ್ನ್ಯಾಷನಲ್ ಟ್ರೇಡಲ್ಲಿ ಅದೊಂದು ಕಾನ್ಸೆಪ್ಟು. ನೀವು ವೆನ್ ದ ಗೂಡ್ಸ್ ಈಸ್ ಇನ್ ಟ್ರಾನ್ಸಿಟ್ ಯು ಕ್ಯಾನ್ ಬಿಕಮ್ ಎ ಓನರ್. ದಟ್ ಈಸ್ ದಿ ಕಾನ್ಸೆಪ್ಟ್ ದೇರ್. ಬಿಲ್ ಆಫ್ ಲ್ಯಾಡಿಂಗ್ ಅಂತ ಬರ್ತದೆ. ಆದ್ದರಿಂದ ಇಲ್ಲೂ ಕೂಡ ನಾನ್ ಪರ್ಫಾರ್ಮೆನ್ಸ್ಗೆ ಅವನು ಜವಾಬ್ದಾರಿ ಆಗ್ತಾನೆ. ಆ್ಯಂಡ್ ದ ಲಾಸ್ಟ್ ಎಕ್ಸಾಂಪಲ್, ಎ ಪ್ರಾಮಿಸಸ್ ಬಿ ಟು ಸೆಲ್ ಹಿಮ್ 100 bales ಆಫ್ ಮರ್ಕೆಂಟೈಸ್. ಒಂದು 100 ಚೀಲಗಳನ್ನು ಟು ಬಿ ಡೆಲಿವರ್ಡ್ ನೆಕ್ಸ್ಟ್ ಡೇ, ಮರುದಿವಸನ ಕೊಡಬೇಕು ಅಂತ. ಆ್ಯಂಡ್ ಬಿ ಪ್ರಾಮಿಸಸ್ ಟು ಪೇ ಫಾರ್ ದೆಮ್ ವಿದಿನ್ ಎ ಮಂತ್. ಒಂದು ತಿಂಗಳದ ಒಳಗಡೆ ದುಡ್ಡು ಕೊಡ್ತೀನಿ ಅಂತ. ನೋಡಿ, ಇವನು ಡೆಲಿವರಿ ನಾಳೆ, ಬಟ್ ಇವನಿಗೆ ದುಡ್ಡು ಬರುವಂಥದ್ದು ಒಂದು ತಿಂಗಳಾದಮೇಲೆ, ರೈಟ್? ಎ ಡಸ್ ನಾಟ್ ಡೆಲಿವರ್ ಅಕಾರ್ಡಿಂಗ್ ಟು ಪ್ರಾಮಿಸ್. ಸಿಂಪಲ್ ಎಕ್ಸಾಂಪಲ್. ನೆಕ್ಸ್ಟ್ ಡೇ ಕೊಡೋದಿಲ್ಲ ಅವನು ಮಟೀರಿಯಲ್, ಆವಾಗ ಅವನು ದುಡ್ಡು ಕೊಡೋ ಪ್ರಶ್ನೆ ಇಲ್ಲಿ ಬರುತ್ತೆ. ಬಿ ಈಸ್ ಪ್ರಾಮಿಸ್ ಟು ಪೇ ನೀಡ್ ನಾಟ್ ಬಿ ಪರ್ಫಾರ್ಮ್ಡ್ ಆ್ಯಂಡ್ ಎ ಮಸ್ಟ್ ಮೇಕ್ ಕಾಂಪೆನ್ಸೇಷನ್. ಇದಕ್ಕೂ ಅವನು ಕಾಂಪೆನ್ಸೇಷನ್ ಕೇಳಬಹುದು. ನೆಕ್ಸ್ಟ್ ಡೇ ಗೂಡ್ಸ್ ಕೊಡಲಿಲ್ಲ ಅಂತಂದರೆ ಡೆಫಿನೆಟ್ಲಿ ಇವನೇನು ದುಡ್ಡು ಕೊಟ್ಟಿಲ್ಲ ಅಂದರೂ ಕೂಡ ಕಂಡೀಷನ್ ಹಂಗಿರೋದ್ರಿಂದ ಕಾಂಪೆನ್ಸೇಷನ್ ಕೇಳಬಹುದು ಅಂತ. I will come back to section again. When a contract consists of reciprocal promise such that one of them cannot be performed or that its performance cannot be claimed till the other has been performed and the promiser of the promise last mentioned fails to perform it, such promiser cannot claim the performance of the reciprocal promise. ನಾನು ನನ್ನ ಕರ್ತವ್ಯನ ಮಾಡಲಾರ್ದನೆ ಇನ್ನೊಬ್ಬರಿಗೆ ನಿನ್ನ ಕರ್ತವ್ಯ ಮಾತ್ರ ಮಾಡುವಂತ ಕೇಳೋಕ್ಕೆ ಆಗುವುದಿಲ್ಲ. ಅಷ್ಟೇ ಅಲ್ಲ, ನನ್ನ ಕರ್ತವ್ಯವನ್ನು ಮಾಡುವಲ್ಲಿ ನಾನು ವಿಫಲನಾದಲ್ಲಿ ನಾನೇನು ಮಾಡಬೇಕಾಗತ್ತೆ, ಆ ಇನ್ನೊಬ್ಬ ವ್ಯಕ್ತಿಗೆ ಪರಿಹಾರವನ್ನು ಕೊಡಬೇಕಾಗತ್ತೆ ಅಂತಕ್ಕಂಥದ್ದು ಈ 54ನ ಭಾವಾರ್ಥ. ಡಿಫಾಲ್ಟ್ ವಿಲ್ ಮೇಕ್ ಹಿಮ್ ಟು ಪೇ ದ ಕಾಂಪೆನ್ಸೇಷನ್ ಆಲ್ಸೋ, ಲಾಸ್ನ ಕೊಡಬೇಕಾಗತ್ತೆ ಅನ್ನೋದನ್ನು ಇವು 4 ಎಕ್ಸಾಂಪಲಲ್ಲಿ ನಾವು ನೋಡ್ತೀವಿ. ನಂಬರ್ 1, ನಂಬರ್ 2, ಬಿ, ಸಿ ಆ್ಯಂಡ್ ಡಿ. ಇವೆಲ್ಲ ಏನು ಎಕ್ಸಾಂಪಲ್ ಇದ್ದಾವಲ್ಲ, ಎಕ್ಸಾಂಪಲ್ಗಳನ್ನು ನಾನು ನಿಮ್ಮ ಏನು ಕಾಂಟ್ರಾಕ್ಟ್ ಬೇರೆ ಆ್ಯಕ್ಟ್ನಿಂದ ತೊಗೊಂಡಂತಹ ಎಕ್ಸಾಂಪಲ್ಗಳು, ಆ ಎಕ್ಸಾಂಪಲ್ಗಳನ್ನ ಇಟ್ಕೊಂಡು ನಿಮಗೆ ಪ್ರಾಬ್ಲಮ್ ಕೇಳ್ತಾರೆ. ಅದಕ್ಕೆ ನಾನು ಎಕ್ಸಾಂಪಲ್ನ ನಿಮಗೆ ಎನಲೈಸ್ ಮಾಡಿ ಹೇಳಿದ್ದೀನಿ. ದೇ ಆರ್ ವೆರಿ ಇಂಪಾರ್ಟೆಂಟ್. 57 ಆ್ಯಂಡ್ 58 ಆರ್ ವೆರಿ ಸಿಂಪಲ್. ಇದು ಒಂದು ಕಾನೂನಾತ್ಮಕ, ಒಂದು ಕಾನೂನು ಬಾಹಿರ.
ಯಾವುದೇ ಕಾನೂನಿನಲ್ಲಿ ನೋಡಿ, ಕಾಂಟ್ರಾಕ್ಟಿನ ಫೌಂಡೇಶನಲ್ ಪ್ರಿನ್ಸಿಪಲ್ ಏನು ಅಂತಂದರೆ ಆಲ್ ಅಗ್ರಿಮೆಂಟ್ಸ್ ಆರ್ ನಾಟ್ ಕಾಂಟ್ರಾಕ್ಟ್ಸ್, ಆಲ್ ಅಗ್ರಿಮೆಂಟ್ಸ್ ಆರ್ ನಾಟ್ ಕಾಂಟ್ರಾಕ್ಟ್ಸ್ ಬಟ್ ಆಲ್ ಕಾಂಟ್ರಾಕ್ಟ್ಸ್ ಆರ್ ಅಗ್ರಿಮೆಂಟ್ಸ್. ವೈ ವಿ ಸೇ ಸೋ? ಯಾಕೆ ಹಂಗೆ ಹೇಳ್ತೀವಿ ಅಂತಂದರೆ, ಯಾವುದೇ ಒಂದು ಒಪ್ಪಂದ ಕರಾರಾಗಬೇಕಂದ್ರೆ ಅದು ಕಾನೂನಾತ್ಮಕವಾಗಿ ಇರಬೇಕು ಅಂತ. ಯಾವುದು ಕಾನೂನಾತ್ಮಕವಲ್ಲವೋ ಅದಕ್ಕೆ ಕಾನೂನು ನಿಮ್ಮ ಮೂಗು ತುರಿಸೋದಿಲ್ಲ, ನ್ಯಾಯಾಲಯ ನಿಮಗೆ ಪರಿಹಾರ ಕೊಡಿಸೋದಿಲ್ಲ. ಇನ್ಫ್ಯಾಕ್ಟ್ ಅದರ ಮೇಲೆ ನಿಮಗೆ ಶಿಕ್ಷೆಗಳು ಆಗ್ಬೋದು. ಆದರೆ ನ್ಯಾಯಾಲಯದ ಅಥವಾ ನ್ಯಾಯದ ಸಹಾಯ ನಿಮಗೆ ದೊರಕೋದಿಲ್ಲ. ಅದನ್ನು ನಾವು 57-58ರಲ್ಲಿ ನೋಡ್ತೀವಿ. ಇಲ್ಲಿ 57 ಏನು ಹೇಳುತ್ತೆ ನೋಡಿ, ಇಫ್ ರೆಸಿಪ್ರೋಕಲ್ ಪ್ರಾಮಿಸಸ್ ಆರ್ ಲೀಗಲ್ ಆ್ಯಂಡ್ ಫೀಸಿಬಲ್ ಮಸ್ಟ್ ಬಿ ಪರ್ಫಾರ್ಮ್ಡ್. ಯಾವ ರೆಸಿಪ್ರೋಕಲ್ ಪ್ರಾಮಿಸ್ ಇರುತ್ತಲ್ವಾ, ಪ್ರಾಮಿಸಿಗೆ ಪ್ರಾಮಿಸು ಅದು ಕಾನೂನಾತ್ಮಕವಾಗಿದ್ದರೆ ಅವನ್ನೆಲ್ಲ ಪರ್ಫಾರ್ಮ್ ಮಾಡ್ಬೋದು. ಅವನ್ನೇ ನಾವೇನು ಮಾಡಿದ್ದೀವಿ 51ರಿಂದ 54 ಸೆಕ್ಷನ್ಗಳಲ್ಲಿ ನೋಡಿದ್ದೀವಿ. 58 ಏನು ಹೇಳುತ್ತೆ, ಇಫ್ ಒನ್ ಆಫ್ ದ ರೆಸಿಪ್ರೋಕಲ್ ಪ್ರಾಮಿಸ್ ಈಸ್ ಲೀಗಲ್ ಆ್ಯಂಡ್ ದ ಅದರ್ ಈಸ್ ಇಲ್ಲೀಗಲ್, ಲೀಗಲ್ ಪಾರ್ಟ್ ಈಸ್ ಎನ್ಫೋರ್ಸಿಬಲ್, ಇಲ್ಲೀಗಲ್ ಈಸ್ ವೈಡ್. ನೋಡಿ, ಯಾವುದೇ ಒಂದು ಕಾಂಟ್ರಾಕ್ಟಲ್ಲಿ ಪ್ರಾಮಿಸಸ್ ಇರ್ತವೆ, ಒಂದಕ್ಕೊಂದು ಪ್ರಾಮಿಸಸ್ ಇರ್ತವೆ, ಅದಕ್ಕೆ ರೆಸಿಪ್ರೋಕಲ್ ಪ್ರಾಮಿಸು ಇರುತ್ತೆ. ವಾಟ್ ಈಸ್ ರೆಸಿಪ್ರೋಕಲ್ ಪ್ರಾಮಿಸ್? ರೆಸಿಪ್ರೋಕಲ್ ಪ್ರಾಮಿಸ್ ಅಂದರೆ ಸಿಂಪಲ್ ಇಷ್ಟೇ, ದಿಸ್ ಈಸ್ ಮೈ ಪ್ರಾಮಿಸ್ ಆ್ಯಂಡ್ ದಿಸ್ ಈಸ್ ಹೀಸ್ ಪ್ರಾಮಿಸ್. ನಾನು ಅವನಿಗೊಂದು ಹೇಳ್ತೀನಿ, ಅವನು ನನಗೊಂದು ಹೇಳ್ತಾನೆ, ಇಬ್ಬರು ಒಪ್ಕೊತೀವಿ. ದಟ್ ಈಸ್ ನೋನ್ ಆಸ್ ರೆಸಿಪ್ರೋಕಲ್. ಇವು ಎರಡರಲ್ಲಿ ಯಾವುದಾದ್ರೂ ಒಂದು, ಎರಡೂ ಕಾನೂನಾತ್ಮಕವಾಗಿರಬೇಕು. ಎರಡೂ ಕಾನೂನಾತ್ಮಕವಾಗಿದ್ದರೆ ಸೆಕ್ಷನ್ 57 ಅಪ್ಲೈಸ್. ಇಲ್ಲೇನಾಗುತ್ತೆ, ಒಂದು ಕಾನೂನಾತ್ಮಕವಾಗಿರುತ್ತೆ, ಇನ್ನೊಂದು ಕಾನೂನಿಗೆ ವಿರುದ್ಧವಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಐ ವಿಲ್ ಟೆಲ್ ಸಮ್ ಪರ್ಸನ್, ಓಕೆ, ಟು bring some material, say bring material. I will tell to get 100 bags of cement. This is legal, this is performable. ಆದರೆ ಅವನು ಆ 100 ಬ್ಯಾಗ್ಸ್ನನ್ನು ಯಾವುದೇ ಗೌರ್ಮೆಂಟ್ ಗೋಡೌನ್ನಿಂದ ತರ್ತಾನೆ, ತಂದು ನಿಮಗೆ ಕೊಡ್ತಾನೆ. ಸೊ ಹಿ ಡಸಂಟ್ ಹ್ಯಾವ್ ಓನರ್ಶಿಪ್, ದ ಅದರ್ ಪಾರ್ಟ್ ಈಸ್ ನಾಟ್ ಎನ್ಫೋರ್ಸಿಯಬಲ್. A promises to sell goods to B and B promises, ನೋಡಿ, B promises to smuggle them abroad. ನೋಡಿ, A ಏನು ಮಾಡ್ತಾನೆ, ಪ್ರಾಮಿಸಸ್ ಟು ಸೆಲ್ ಗೂಡ್ಸ್ ಟು ಬಿ, ಬಿಗೆ ಗೂಡ್ಸು ಮಾರಾಟ ಮಾಡಲಿಕ್ಕೆ ಪ್ರಾಮಿಸ್ ಮಾಡ್ತಾನೆ. ಆ್ಯಂಡ್ ಬಿ ಪ್ರಾಮಿಸಸ್ ಟು ಸ್ಮಗಲ್ ದೆಮ್ ಫ್ರಮ್ ಅಬ್ರಾಡ್. ಬಿ ಏನು ಮಾಡ್ತಾನೆ, ಅವನು ಸ್ಮಗ್ಲಿಂಗ್ ಮಾಡ್ತಾನೆ. ಈ ಸ್ಮಗ್ಲಿಂಗ್ ಈಸ್ ಇಲ್ಲೀಗಲ್ but selling is legal. So first part is agreed, second part is not agreed. So law will enforce this sell, law will not enforce smuggle ಅನ್ನೋದನ್ನು ನೀವು ತಿಳ್ಕೋಬೇಕು. That is the meaning of this section. Okay, so this is all about our reciprocal promises. ಇಷ್ಟನ್ನು ನಾವು ತಿಳ್ಕೊಂಡ್ರೆ ಸಾಕು. Reciprocal promises form the foundation of many contracts. Their performance depends on ಒಂದು simultaneous 51. ಓಕೆ, ಆರ್ಡರ್ ಫಿಕ್ಸ್ಡ್, ಕಂಡೀಷನ್ ಮೊದಲೇ ಹಾಕ್ಬಿಟ್ಟಿರ್ತೀವಿ, ಹಂಗಾಗಬೇಕು. ಅಥವಾ ಪ್ರಿವೆನ್ಷನ್ ಅಂತಂದರೆ ಇನ್ನೊಬ್ಬ ಮಾಡೋಕ್ಕೆ ಅವಕಾಶ ಕೊಡೋದಿಲ್ಲ, ಅದು 53. ಡಿಪೆಂಡೆನ್ಸಿ, ಒಂದು ಪರ್ಫಾರ್ಮೆನ್ಸ್ ಮಾಡಿದ್ರಿಂದ ಅದಕ್ಕೆ ಸೀಕ್ವೆನ್ಸ್ ಆಗಿ ಇನ್ನೊಂದು ಇರುತ್ತೆ. ಒಂದು ಮಾಡಿದ ಮೇಲೆ ಅವನು ಅದಕ್ಕೆ ರೆಸಿಪ್ರೋಕಲ್ ಆಗಿ ಮಾಡಬೇಕು, ಆಮೇಲೆ ನೆಕ್ಸ್ಟನ್ನು ಮಾಡ್ಬೋದು, ಇಲ್ಲ ಅಂದ್ರೆ ಇಲ್ಲ. ದೆನ್ 57 and 58 talks about legality. This is about our reciprocal contracts. Now I have discussed with you about reciprocal of contract. Then appropriation of ಮನಿ ಅಂತ ಬರುತ್ತೆ. ಸೊ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ನಲ್ಲಿ ನಾವು ಕ್ಲೀಟೋನ್ ರೂಲ್ ಅಂತ ಹೇಳ್ತೀವಿ. ಅದನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ದಿಸ್ ವಿಡಿಯೋ ಈಸ್ ಹೆಲ್ಪ್ಫುಲ್ ಫಾರ್ ಯು ಫಾರ್ ಆನ್ಸರಿಂಗ್ ಲಾಂಗ್ ಕ್ವೆಶನ್ ಆಲ್ಸೋ ಆ್ಯಂಡ್ ಶಾರ್ಟ್ ಕ್ವೆಶನ್ ಆಲ್ಸೋ, ಪ್ಲಸ್ ವಾಟ್ ಎವರ್ ದ ಪ್ರಾಬ್ಲಮ್ಸ್ ದ್ಯಾಟ್ ಕಮ್ ಆಲ್ಸೋ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ.